ಸೂಪರ್ ಟೇಸ್ಟಿಯಾಗಿರೋಂಥ ಮಾವಿನ ಹಣ್ಣು ಕೇಸರಿ ಬಾತ್ ಮಾಡೋದನ್ನ ನೋಡೋಣ. ಮಾವಿನ ಹಣ್ಣು ಕೇಸರಿ ಬಾತ್ ಮಾಡ್ಕೊಳ್ಳೋದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 3 ಲವಂಗ ಹಾಕ್ಕೊಂಡಿದ್ದೀನಿ. ಇವಾಗ ಆಗಿದೆ, ತೆಗೆದುಬಿಡೋಣ. ರವೆನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲಿ ಉರಿಬೇಕು. ಇದನ್ನು ಜಾಸ್ತಿ ಉರಿ ಕೊಡಬಾರ್ದು. ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷ ಹುರ್ಕೊಳ್ಳೋಣ. ನಾನು ಮೀಡಿಯಮ್ ರವೆಯಲ್ಲಿ ಮಾಡ್ತಾಯಿದ್ದೀನಿ. ಇದನ್ನ ಚಿರೋಟಿ ರವೆಯಲ್ಲಿ ಮಾಡಿದ್ರೂ ಕೇಸರಿ ಬಾತ್ ತುಂಬ ಚೆನ್ನಾಗಾಗುತ್ತೆ. ರವೆ ಹುರಿದಾಗಿದೆ. ಈ ರವೆ ತೊಗೊಂಡಿರೋ ಈ ಬಟ್ಲಲ್ಲೇ 2.5 ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 2.5 ಕಪ್ಪಷ್ಟು. ಇದು ಕರೆಕ್ಟಾಗುತ್ತೆ. ಇದು ಚೆನ್ನಾಗಿ ನೀರು ಕಾಯ್ತಾ ಇರಲಿ. ಇವಾಗ ಒಂದು ಮಾವಿನ ಹಣ್ಣು ಕಟ್ ಮಾಡಿದ್ದೀನಿ. ಇವಾಗ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕಿ. ನೀರು ಕುದೀತಾ ಇದೆ. ಇವಾಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸೋಣ. ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 3/4 ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಸ್ವೀಟ್ ಇರೋದ್ರಿಂದ 3/4 ಭಾಗ ಹಾಕ್ಕೊಂಡಿದ್ದೀನಿ. ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನ ಹಣ್ಣು, ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸೋಣ. ಸಣ್ಣೂರಿನಲ್ಲೇ ಬೇಯಿಸೋಣ ಇದನ್ನು ನಿಧಾನಕ್ಕೆ. ಇವಾಗ ರೆಡಿಯಾಗಿದೆ. ಮಾವಿನ ಹಣ್ಣು ಕೇಸರಿ ಬಾತ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.